ಧಾರ್ಮಿಕ ಹಾದಿಯಲ್ಲಿ ಆಚರಣೆ ಮಾಡೋಕೆ ಮುಂದಾಗಿದ್ದಾರೆ. ಪಬ್ಲಿಸಿಟಿ ಸ್ಟಂಟ್ ಯಾವ ರೇಂಜಿಗೆ ಮಾಡ್ತಿದ್ದಾರೆ ನೋಡಿ. ಅಂಬಾನಿಯನ್ನ ಹಾಡಿ ಹೊಗಳಿದ್ದಾರೆ. ಒಂದು ಕೋಳಿಯನ್ನ ಕೈಯಲ್ಲಿ ಹಿಡಿದು ಜೈ ದ್ವಾರಕಾಧೀಶ ಅಂತ ಹೇಳಿದ್ದಾರೆ. ಈ ಕೋಳಿ ಗಾಡಿ ಎಷ್ಟೊಂದು ಕ್ಲೀನ್ ಇದೆ ಅಂತ ನೋಡಿ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ಒಂದಿಷ್ಟು ಮಂದಿ ಎಷ್ಟು ವಿಚಿತ್ರವಾಗಿರ್ತಾರೆ ಅಂತಂದರೆ, ಇಷ್ಟೊಂದು ವಿಚಿತ್ರವಾಗಿ ಒಬ್ಬ ವ್ಯಕ್ತಿ ಇರೋಕ್ಕೆ ಸಾಧ್ಯನಾ ಅಂತ ಅನಿಸುವಷ್ಟು ವಿಚಿತ್ರವಾಗಿರ್ತಾರೆ. ಪಬ್ಲಿಸಿಟಿಗೋಸ್ಕರ ಒಂದಿಷ್ಟು ಮಂದಿ ಯಾವ ಲೆವೆಲ್ಗೆ ಬೇಕಿದ್ರೂ ಇಳಿತಾರೆ ಅನ್ನೋ ಲೀಸ್ಟ್ಗೆ ಈಗ ಅನಂತ್ ಅಂಬಾನಿ ಕೂಡ ಆ್ಯಡ್ ಆಗಿದ್ದಾರೆ. ಯಾಕೆ, ಏನು, ಅನಂತ್ ಅಂಬಾನಿ ಅಂಥದ್ದು ಏನು ಮಾಡಿಬಿಟ್ರು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಉದ್ಯಮಿ ಮುಖೇಶ್ ಅಂಬಾನಿ ಮಗ ಅನಂತ್ ಅಂಬಾನಿ ತಮ್ಮ 30ನೇ ಹುಟ್ಟುಹಬ್ಬವನ್ನು ಧಾರ್ಮಿಕ ಹಾದಿಯಲ್ಲಿ ಆಚರಣೆ ಮಾಡೋಕೆ ಮುಂದಾಗಿದ್ದಾರೆ. ಇದರ ಭಾಗವಾಗಿ ಜಾಮ್ನಗರದಿಂದ ದ್ವಾರಕಾವರೆಗೆ 141 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಸಾಗಿ ಶ್ರೀಕೃಷ್ಣ ದೇವರ ದರ್ಶನವನ್ನು ಪಡೆಯೋಕೆ ನಿರ್ಧಾರ ಮಾಡಿದ್ದಾರೆ. ಸದ್ಯ ಈ ಪಾದಯಾತ್ರೆಯಲ್ಲಿ ಅನಂತ್ ಅಂಬಾನಿ ಕೋಳಿಗಳ ಹಿಂಡನ್ನು ರಕ್ಷಿಸಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದೊಡ್ಡ ಪಂಜರದ ಮುಂದೆ ನಿಂತು ಕೋಳಿಯನ್ನು ಹಿಡಿದುಕೊಂಡು ಅವುಗಳ ಮಾಲೀಕನಿಗೆ ಹಣವನ್ನು ಕೊಟ್ಟು ಯಾವುದೇ ತೊಂದರೆ ಇಲ್ಲದೆ ಅವುಗಳನ್ನು ರಕ್ಷಿಸುವಂತೆ ಅನಂತ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಅನಂತ್ ಅಂಬಾನಿ ತಮ್ಮ ಪಾದಯಾತ್ರೆ ಮಾಡುವಾಗ ರಸ್ತೆಯಲ್ಲಿ ಟ್ರಕ್ ಒಂದರಲ್ಲಿ 250 ಕೋಳಿಗಳನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. ಬಳಿಕ ಅವುಗಳನ್ನು ವಧೆ ಮಾಡಲಾಗ್ತಾ ಇತ್ತು. ಸೊ ಆ ಕೋಳಿಗಳನ್ನು ನೋಡಿದ ಅನಂತ್ ಅಂಬಾನಿ ತಕ್ಷಣ ಆ ಟ್ರಕ್ಕನ್ನು ನಿಲ್ಲಿಸಿ ಚಾಲಕನ ಜೊತೆಗೆ ಮಾತಾಡಿ ಒಂದೊಂದು ಕೋಳಿಗೆ ಡಬಲ್ ಹಣ ಕೊಟ್ಟು ಒಟ್ಟು 250 ಕೋಳಿಗಳನ್ನು ಖರೀದಿಸಿ ಅವುಗಳನ್ನು ರಕ್ಷಣೆ ಮಾಡಬೇಕು ಅಂತ ತಮ್ಮ ಕನಸಿನ ಕೂಸಾದ ವಂತರಾಗೆ ಕಳಿಸ್ಕೊಟ್ಟಿದ್ದಾರಂತೆ. ಪ್ರಾಣಿ ಪಕ್ಷಿಗಳ ಮೇಲಿನ ಪ್ರೀತಿ ಹಿನ್ನೆಲೆಯಲ್ಲಿ ಅನಂತ್ ಒಂದು ಕೋಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಜೈ ದ್ವಾರಕಾಧೀಶ ಅಂತ ಹೇಳ್ತಾ ತಮ್ಮ ಪಾದಯಾತ್ರೆಯನ್ನು ಮುಂದುವರಿಸಿದ್ದಾರೆ. ಪಬ್ಲಿಸಿಟಿ ಸ್ಟಂಟ್ ಯಾವ ರೇಂಜಿಗೆ ಮಾಡ್ತಿದ್ದಾರೆ ನೋಡಿ. ಒಂದಿಷ್ಟು ಮಂದಿ ಅನಂತ್ ಅಂಬಾನಿಯನ್ನು ಹಾಡಿ ಹೊಗಳಿದ್ದಾರೆ. ಇನ್ನೊಂದಿಷ್ಟು ಮಂದಿ ಪಬ್ಲಿಸಿಟಿ ಸ್ಟಂಟ್ ಅಂತ ಕರೆದಿದ್ದಾರೆ. ಆ್ಯಕ್ಚುಲಿ ಇದು ಪಬ್ಲಿಸಿಟಿ ಸ್ಟಂಟೇ. ಯಾಕಂದರೆ ಅನಂತ್ ಅಂಬಾನಿ ಒಂಥರ ಅನ್ನೋ ಹೆಸರಿನಲ್ಲಿ ಪ್ರಾಣಿ ಸಂಗ್ರಹಾಲಯವನ್ನು ಶುರು ಮಾಡಿದ್ದಾರೆ. ಕಾಡಲ್ಲಿ ನೆಮ್ಮದಿಯಿಂದ ಓಡಾಡ್ಕೊಂಡಿರಬೇಕಾದಂಥ ಪ್ರಾಣಿಗಳನ್ನು ಖರೀದಿ ಮಾಡಿ ಸಾಕ್ತಿದ್ದಾರೆ. ಮನೇಲಿ ಸಾಕೋ ಪ್ರಾಣಿಗಳೇ ಬೇರೆ, ಕಾಡಲ್ಲಿರೋ ಪ್ರಾಣಿಗಳನ್ನು ಖರೀದಿ ಮಾಡಿ ಸಾಕೋದೇ ಬೇರೆ. ಫಾರ್ ಎಕ್ಸಾಂಪಲ್, ನಮ್ಮನ್ನೇ ಯಾರಾದರೂ ಒಂದು ಚಿನ್ನದ ಪಂಜರದಲ್ಲಿ ಕೂಡ ಹಾಕಿದ್ರೆ ಹೇಗಿರುತ್ತೆ? ನಾವು ಚಿನ್ನದ ಪಂಜರದಲ್ಲಿ ಇದ್ದೀವಿ ಅಂತ ಖುಷಿ ಪಡಬೇಕೋ, ಅಥವಾ ಚಿನ್ನದ್ದಾಗಲಿ ಕಬ್ಬಣದಾಗಲಿ ನಾವು ಪಂಜರದಲ್ಲಿ ಇದ್ದೀವಿ ಅಂತ ಬೇಜಾರು ಮಾಡ್ಕೊಳ್ಬೇಕು? ಹಾಗೆಯೇ ಎಷ್ಟೇ ಊಟ ತಿಂಡಿ ಸ್ನಾನ ಮಾಡಿಸಿ ನೋಡಿಕೊಂಡ್ರೂ ಸಹ ಅವು ಕಾಡಲ್ಲಿರುವಂಥ ಪ್ರಾಣಿಗಳು ಅಂದಮೇಲೆ ಅದಕ್ಕೆ ಒಂಥರ ಅನ್ನೋದು ಜೈಲಿದ ಹಾಗೇನೆ. ಇನ್ನು ಅನಂತ್ ಅಂಬಾನಿಯವರ ಈ ವಂತರದಲ್ಲಿ ಮಾಂಸ ತಿನ್ನೋ ಪ್ರಾಣಿಗಳು ಕೂಡ ಇದೆ. ಈ ಪ್ರಾಣಿಗಳಿಗೆ ಅನಂತ್ ಅಂಬಾನಿ ಹುಲ್ಲನ್ನು ಕೊಡ್ತಾರಾ, ಅಥವಾ ಅಕ್ಕಿ ಗಂಜಿ ಕೊಡ್ತಾರಾ, ಅಥವಾ ಇಂಡಿಯಾ ಟುಡೇ ಆ್ಯಂಕರ್ ಆ ದಿನ ತಿಂದಿದ್ರಲ್ವ ಕಿಚಡಿ ಅದನ್ನು ಕೊಡ್ತಾರಾ? ಅಷ್ಟೊಂದೆಲ್ಲ ಪ್ರಾಣಿ ಪ್ರೀತಿ ಇರೋರಾಗಿದ್ದರೆ ಇವರದ್ದೇ ಜಿಯೋ ಮಾರ್ಟ್ನಲ್ಲಿ ಫ್ರೆಶ್ ಮಾಂಸ ಸಿಗ್ತಾ ಇರಲಿಲ್ಲ. ಜಿಯೋ ಮಾರ್ಟ್ನಲ್ಲಿ ಶುದ್ಧ ಸಸ್ಯಾಹಾರ ಸೊಪ್ಪುಗಳು ಮಾತ್ರ ಸಿಗಬೇಕಿತ್ತಲ್ವಾ? ಯಾಕೆ ಮಾಂಸ, ಮೀನು, ಮೊಟ್ಟೆ ಎಲ್ಲನೂ ಸಿಗತ್ತೆ. ಇದೇನಾ ಅನಂತ್ ಅಂಬಾನಿಯವರ ಸೋ ಕಾಲ್ಡ್ ಪ್ರಾಣಿ ಪ್ರೀತಿ? ಈ ರೀತಿಯೆಲ್ಲ ಚೀಪ್ ಗಿಮಿಕ್ ಮಾಡಿ ಜನರನ್ನು ಮರಳು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಕಾಳಜಿ ಪ್ರೀತಿ ಇರೋರಾಗಿದ್ದರೆ ಬಡವರಿಗೆ ಇವರ ಆಸ್ತಿಯ ಅರ್ಧ ಪಾಲು ಹಂಚಿಕೆ ಮಾಡಿಬಿಡ್ಲಿ ನೋಡೋಣ. ಆಗ ಇವರಿಗೆ ಕಾಳಜಿ ಪ್ರೀತಿ ಎಲ್ಲ ಇದೆ ಅಂತ ಒಪ್ಕೊಳ್ಳೋಣ. ಸುಮ್ಮನೆ ಒಣ ಶೋಕಿ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ಅಷ್ಟೇ. ಇನ್ನು ಆ ಚಿಕನ್ ಗಾಡಿ ನೋಡಿ ಎಷ್ಟು ಕ್ಲೀನ್ ಇದೆ ಅಂತ. ಒಂದ್ಸಲ ನಮ್ಮ ಕಡೆ ಎಲ್ಲ ಚಿಕನ್ ಗಾಡಿ ಬರುತ್ತಲ್ಲ, ಅದನ್ನು ನೆನ್ಪು ಮಾಡ್ಕೊಳ್ಳಿ. ಕೋಳಿ ಪಿಟ್ಟಿ, ಕೋಳಿ ಗರಿ ಎಲ್ಲನೂ ಬಿದ್ದು ಸ್ಮೆಲ್ ಕೂಡ ಬರ್ತಿರುತ್ತೆ. ಆದರೆ ಅನಂತ್ ಅಂಬಾನಿಗೆ ದಾರಿ ಮಧ್ಯೆ ಸಿಕ್ಕಿರುವಂಥ ಆ ಕೋಳಿ ಗಾಡಿ ಎಷ್ಟು ಕ್ಲೀನ್ ಇದೆ. ವಾವ್ ಅನಂತ್ ಜಿ, ವಾವ್. ಇದೇನಾದರೂ ಪಬ್ಲಿಸಿಟಿಗೋಸ್ಕರ ಅಂತ ತಂದಿರುವಂಥ ಕೋಳಿ ಗಾಡಿನ? ಈ ಡೌಟ್ ಬರೋದಂತೂ ಕಾಮನ್ ಅಲ್ವಾ? ಸೊ ಅನಂತ್ ಅಂಬಾನಿ ಹತ್ರ ದುಡ್ಡಿದೆ ಅಂದ ಮಾತ್ರಕ್ಕೆ ಯಾವ ಟ್ರಕ್ಕನ್ನು ಬೇಕಿದ್ರೂ ಅಡ್ಡ ಹಾಕಿ ನಿಲ್ಲಿಸಿ ಡಬಲ್ ಹಣ ಕೊಟ್ಟು ಕೋಳಿಯನ್ನು ಖರೀದಿ ಮಾಡ್ಬೋದಾ? ಇದಿಷ್ಟು ಪಾಯಿಂಟ್ ಆಯ್ತಾ? ಈಗ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅದು ಅನಂತ್ ಅಂಬಾನಿ ಜಾಕೆಟ್ ಬಗ್ಗೆ. ಅನಂತ್ ಅಂಬಾನಿಗೂ ಅವ್ರು ಹಾಕ್ಕೊಂಡಿರೋ ಜಾಕೆಟ್ಗೂ ಕೋಳಿಗೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಸಂಬಂಧ ಇದೆ. ಈ ಸಂಬಂಧ ಗೊತ್ತಾದರೆ ನೀವು ಕೂಡ ಹೇಳ್ತೀರಿ ಇದು ಪಬ್ಲಿಸಿಟಿ ಗಿಮಿಕ್ ಅಂತ. ಅನಂತ್ ಅಂಬಾನಿ ಮದುವೆ ಜಾಮ್ ಜೂಮ್ ಅಂತ ಆಗಿತ್ತು.
ಎಲ್ಲ ಗೋಧಿ ಮೀಡಿಯಾಗಳು ಅವ್ರ ಅತ್ತೆ ಮಗನ ಮದುವೆನೋ ಅನ್ನುವಂತೆ ತೋರಿಸಿದ್ದು. ಅದೇ ಮದುವೆಯಲ್ಲಿ ಅನಂತ್ ಅಂಬಾನಿ ಹಾಕೊಂಡಿದ್ದಂಥ ಜಾಕೆಟ್ ಸಹ ವೈರಲ್ ಆಗಿತ್ತು. ಬಿಲಿಯನೇರ್ ಅನಂತ್ ಅಂಬಾನಿ ಲಾಸ್ಟ್ ಇಯರ್ ಜುಲೈನಲ್ಲಿ 50,000 ಯೂರೋಗಳಷ್ಟು ಮೌಲ್ಯದ ಮೊಸಳೆ ಚರ್ಮದ ಜಾಕೆಟ್ ಅನ್ನು ಧರಿಸಿ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ರು. ಇದಕ್ಕೆ ಎಲಿಗೇಟರ್ ಜಾಕೆಟ್ ಅನ್ನೋ ಹೆಸರು ಕೂಡ ಇದೆ. ಸಂಗೀತ ಸಮಾರಂಭದಲ್ಲಿ ಗಾಯಕ ಜಸ್ಟಿನ್ ಬೀಬರ್ ಜೊತೆಗೆ ಅನಂತ್ ಅಂಬಾನಿ ಫೋಟೋ ಎಲ್ಲ ಕಡೆ ವೈರಲ್ ಆಗಿ ವಿವಾದವೇ ಭುಗಿಲೆದ್ದಿತ್ತು. ಫ್ಯಾಷನ್ ಹೆಸರಲ್ಲಿ ಪ್ರಾಣಿಗಳನ್ನು ಕೊಂದು ಅದರ ಚರ್ಮದಿಂದ ಬಟ್ಟೆ ಹಾಕೊಳ್ಳೋ ಶೋಕಿ ಇರೋ ಅನಂತ್ ಅಂಬಾನಿ ಜನರ ಮುಂದೆ ಮೀಡಿಯಾ ಕಂಡು ಕೂಡಲೇ ಹೆಂಗೆಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಈಗ ನಿಮಗೂ ಅನಿಸಿರ್ಬೋದು. ಮತ್ತೊಮ್ಮೆ ಆ ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.